ಪ್ರಗತಿ ಚಾನಲ್ಗೆ ರೈತ ಬಾಂಧವರಿಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಕರ್ನಾಟಕ APMCಯಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಅಂತ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಮೈಸೂರದಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ನೋಡೋದಾದರೆ ಕನಿಷ್ಠ ದರ ಬಂದು 1,000ದಿಂದ ಹಿಡಿದು ಗರಿಷ್ಠ ದರ 1,600 ರೂಪಾಯಿ. ಹಾಗೆ ಸರಾಸರಿ ರೇಟ್ ನೋಡೋದಾದರೆ 1,300 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಶಿವಮೊಗ್ಗದಲ್ಲಿ ನೋಡೋದಾದರೆ ಕನಿಷ್ಠ ದರ ಬಂದು 1,200 ರೂಪಾಯಿದಿಂದ ಗರಿಷ್ಠ ದರ 2,000 ರೂಪಾಯಿ. ಹಾಗೆ ಸರಾಸರಿ ಬಂದು 1,600 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಶಿವಮೊಗ್ಗದಲ್ಲಿ ಹೊಂದಿದೆ. ಹಾಗೆ ಬೆಳಗಾವಿಯಲ್ಲಿ ನೋಡೋದಾದರೆ 800 ರೂಪಾಯಿ ಕನಿಷ್ಠ ದರ ಆಗಿದೆ. ಗರಿಷ್ಠ ದರ ಬಂದು 1,500 ರೂಪಾಯಿ. ಹಾಗೆ ಸರಾಸರಿ ರೇಟ್ ನೋಡೋದಾದರೆ 1,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸರಾಸರಿ ಬೆಲೆಯನ್ನು ಹೊಂದಿದೆ. ಹಾಗೆ ದಾವಣಗೆರೆಯಲ್ಲಿ 1,000ದಿಂದ 1,800 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಹುಬ್ಬಳ್ಳಿಯ ಅಮರಗೋಳದಲ್ಲಿ 500 ರೂಪಾಯಿದಿಂದ 1,900 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಇಂದು ಅಮರಗೋಳ ಮಾರ್ಕೆಟ್ ಹುಬ್ಬಳ್ಳಿಯಲ್ಲಿ. ಹಾಗೆ ನೋಡೋದಾದರೆ ಬೆಂಗಳೂರಲ್ಲಿ 1,000ದಿಂದ 1,400, ವಿಜಯಪುರದಲ್ಲಿ 800 ರೂಪಾಯಿದಿಂದ 1,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಕಲಬುರಗಿಯಲ್ಲಿ 800ದಿಂದ 1,200 ರೂಪಾಯಿ, 800ರಿಂದ 1,200 ರೂಪಾಯಿವರೆಗೆ ಕಲಬುರಗಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ನೋಡಿ ರೈತ ಬಾಂಧವರೇ.